ಈಗಾಗಲೇ ಟಿವಿಕೆ ಇಲ್ಲ ಎಸ್ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಪ್ಡೇಟ್ ಸಿಗ್ತಾ ಇದೆ. ಅಂಚೆ ಮತಗಳಲ್ಲಿ ಸಮರ್ಥ ಶಾಮನೂರು ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಅಂಚೆ ಮತಗಳಲ್ಲಿ ಸಮರ್ಥ ಶಾಮನೂರು ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸಮರ್ಥ ಮಲ್ಲಿಕಾರ್ಜುನ್ ಈ ಬಾರಿ ಮೊದಲ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಅಜ್ಜನ ಭದ್ರಕೋಟೆಯಾಗಿದ್ದಂತಹ ದಾವಣಗೆರೆ ದಕ್ಷಿಣದಲ್ಲಿ ಕುಟುಂಬಕ್ಕೆ ಮಣೆ ಹಾಕುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡಿತು. ಅಂಚೆ ಮತಗಳಲ್ಲಿ ಸಮರ್ಥ ಅವರು ಈಗ ಮುನ್ನಡೆಯನ್ನು ಹೊಂದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಈಗ ಮೊದಲ ಬಾರಿಗೆ ನಾವು ಟ್ರೆಂಡ್ ಅಲ್ಲಿ ನೋಡ್ತಾ ಇದ್ವಿ, ಬಿಜೆಪಿ ಮುನ್ನಡೆಯನ್ನ ಹೊಂದಿದೆ. ಟಿಎಂಸಿ ವಿರುದ್ಧ ಬಿಜೆಪಿ ಮುನ್ನಡೆಯನ್ನ ಹೊಂದಿದೆ. 105 ಕ್ಷೇತ್ರಗಳಲ್ಲಿ ಟಿಎಂಸಿ ಇದ್ರೆ 107 ಕ್ಷೇತ್ರಗಳಿಗೆ ಏರಿಕೆಯಾಗಿದೆ. ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಟಿಎಂಸಿ ಎದುರುಗಡೆ ಟಿಎಂಸಿ 107 ಕ್ಷೇತ್ರಗಳಲ್ಲಿ ಈಗಾಗಲೇ ಭಾರತೀಯ ಜನತಾ ಪಕ್ಷ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ನಿಜಕ್ಕೂ ಪಶ್ಚಿಮ ಬಂಗಾಳದ ಚುನಾವಣೆ ಬಹಳ ಜಿದ್ದಾಜಿದ್ದಿನಿಂದ ಕೂಡಿದೆ. ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತದ್ದು. 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದೆ. ಕಾಂಗ್ರೆಸ್ನ ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಮಾತುಗಳನ್ನ ಬಹಳ ಸತ್ಯವನ್ನ ಹೇಳಿದ್ದಾರೆ ಅಂತ ಹೇಳಿ ಭಾರತೀಯ ಜನತಾ ಪಕ್ಷದವರು ಒಂದು ಟ್ವೀಟ್ ಅನ್ನು ಮಾಡ್ತಾರೆ. ಪಶ್ಚಿಮ ಬಂಗಾಳದ ಘಟಕದವರು ಅಂದ್ರೆ ಟಿಎಂಸಿ ವಿರುದ್ಧದ ಪ್ರತಿ ಧ್ವನಿಯನ್ನು ಕೂಡ ತನ್ನ ಧ್ವನಿಯನ್ನಾಗಿ ಮಾಡುವಂತಹ ಚುನಾವಣಾ ತಂತ್ರಗಾರಿಕೆಯನ್ನು ಭಾರತೀಯ ಜನತಾ ಪಕ್ಷ ಅಲ್ಲಿ ಹೆಣೆದಿತ್ತು. ರಾಹುಲ್ ಗಾಂಧಿ ಅವರು ಅಲ್ಲಿ ಮೊದಲ ಹಂತದ ಮತದಾನದ ದಿವಸ ಮಾಡಿದಂಥ ಒಂದು ಸ್ಟೇಟ್ಮೆಂಟ್ ಬಹಳ ಪರ್ಟಿಕ್ಯುಲರ್ ಆಗಿತ್ತು. ಟಿಎಂಸಿ ಹೇಗೆ ಇಲ್ಲಿ ಬಿಜೆಪಿಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡಿದ್ರು. ರಾಹುಲ್ ಗಾಂಧಿ ಅವರು ಆ ಮಾತನ್ನ ಭಾರತೀಯ ಜನತಾ ಪಕ್ಷವು ಕೂಡ ತನ್ನ ಟ್ವೀಟ್ ಮೂಲಕವಾಗಿ ಬಳಕೆ ಮಾಡಿಕೊಂಡಿತ್ತು ಅಂತ ಹೇಳಿ. ಅಂದರೆ ಚುನಾವಣೆಗಳು ನಡೆದಂತಹ ಸಂದರ್ಭದಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿರ್ತವೆ. ಈಗಾಗಲೇ 109 ಸೀಟ್ಗಳಲ್ಲಿ ಭಾರತೀಯ ಜನತಾ ಪಕ್ಷ ಮುನ್ನಡೆಯನ್ನು ಸಾಧಿಸಿದೆ. ಕಾಂಗ್ರೆಸ್ ಕಳೆದ ಬಾರಿ ಶೂನ್ಯ ಸಂಪಾದನೆ ಮಾಡಿತ್ತು. ಕಾಂಗ್ರೆಸ್ 5 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥದ್ದು. ಟಿಎಂಸಿ 106 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ವರ್ಸಸ್ ಮೋದಿ ಅನ್ನುವಂತಹ ರೀತಿಯಲ್ಲಿ ಚುನಾವಣೆ ನಡೀತು. ದೀದಿ ಚುನಾವಣೆಯನ್ನು ಎಲ್ಲಿವರೆಗೆ ಮಾಡ್ತಾ ಹೋದ್ರು ಅಂತ ಹೇಳಿದ್ರೆ, ಈ ಚುನಾವಣೆಯ ನಂತರ ಪಶ್ಚಿಮ ಬಂಗಾಳದಲ್ಲಿ ಹೊರಗಿನವರು ಬರ್ತಾರೆ ಅನ್ನುವಂತಹದ್ದನ್ನ ಹೇಳಿದ್ರು. ಅಮಿತ್ ಶಾ ಅವರು ಜನರಿಗೆ ವಿವರಣೆಯನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಕೂಡ ಪದೇ ಪದೇ ನಿರ್ಮಾಣ ಆಗ್ತಾ ಇತ್ತು. ಇಲ್ಲ, ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಬಂಗಾಳ ಮಾಧ್ಯಮದಲ್ಲೇ ಓದಿರುವಂತಹ ಬಂಗಾಳದ ಪುತ್ರನೇ ಅಥವಾ ಪುತ್ರಿಯೇ ಈ ಬಾರಿಯ ಅಧಿಕಾರವನ್ನ ಹಿಡ್ಕೊಳ್ತಾರೆ, ಅವರೇ ಈ ಬಾರಿ ಈಗ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರಿಗೆ ಮುನ್ನಡೆ ಸಿಕ್ಕಿರುವಂತದ್ದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ದಾವಣಗೆರೆ ದಕ್ಷಿಣದಲ್ಲಿ ಇವಿಎಂ ಬಾಕ್ಸ್ಗಳು ಈಗ ಓಪನ್ ಆಗಿದ್ದಾವೆ. ಇದಾಗ್ತಿದ್ದಾಗನೇ ಭಾರತೀಯ ಜನತಾ ಪಕ್ಷಕ್ಕೆ ಆರಂಭಿಕ ಮುನ್ನಡೆ ಸಿಕ್ಕಿದೆ. ದಾವಣಗೆರೆ ದಕ್ಷಿಣದಲ್ಲಿ ಭಾರತೀಯ ಜನತಾ ಪಕ್ಷ ಲೀಡನ್ನು ಹೊಂದಿರುವಂತದ್ದು. ಮೊದಲ ಹಂತದಲ್ಲಿ ಈಗ ಭಾರತೀಯ ಜನತಾ ಪಕ್ಷ ದಾವಣಗೆರೆ ದಕ್ಷಿಣದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಆರಂಭಿಕವಾಗಿ ಏನು ಅಂಚೆ ಮತಗಳಲ್ಲಿ ಮುನ್ನಡೆಯನ್ನು ಹೊಂದಿತ್ತು ಕಾಂಗ್ರೆಸ್. ಆದರೆ ದಾವಣಗೆರೆ ದಕ್ಷಿಣದ ಈ ವೋಟಿಂಗ್ ಪ್ಯಾಟರ್ನ್ಗಳನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಇದು ಬೂತ್ ಬೈ ಬೂತ್ ನಡೆಯುತ್ತೆ. ಕೆಲವು ವೆರಿ ಸ್ಟ್ರಾಂಗ್ ಹೋಲ್ಡ್ ಬಿಜೆಪಿ ಕೂಡ ಇರುತ್ತೆ, ಹಾಗೆ ವೆರಿ ಸ್ಟ್ರಾಂಗ್ ಹೋಲ್ಡ್ ಕಾಂಗ್ರೆಸ್ ಕೂಡ ಇರುತ್ತೆ. ಆ ರೀತಿಯಂತ ಬೂತ್ಗಳಾಗಿ ಹಂಚಿಕೆ ಆಗ್ತಾ ಹೋಗುತ್ತೆ. ಹಳ್ಳಿ ಭಾಗಗಳಿದ್ದಾವೆ, ಅಲ್ಲಿ ನಗರದ ಭಾಗ ಇದೆ. ನಗರ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಭಾಗಗಳು ಕೂಡ ಇದ್ದಾವೆ. ಹೀಗಾಗಿ ಆರಂಭಿಕವಾದಂತಹ ಲೀಡ್ ಇದು. ಯಾವ ರೀತಿಯಾಗಿ ಬಿಜೆಪಿ ಮುನ್ನಡೆಯನ್ನು ಉಳಿಸ್ಕೊಳ್ಳುತ್ತೆ ಅಥವಾ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಬಹುದಾ, ಇದನ್ನು ನೋಡಬೇಕಾಗಿದೆ. ವಿಶೇಷವಾಗಿ ಮೊದಲ ಹಂತದಲ್ಲಿ ಭಾರತೀಯ ಜನತಾ ಪಕ್ಷ ಕೂಡ ಖುಷಿ ಪಡುವ ರೀತಿಯಾದಂತಹ ವಿಷಯನೇ ಇದು. ಯಾಕಂದ್ರೆ ಮೊದಲ ಹಂತದ ಲೀಡ್ ಅಂತೂ ಭಾರತೀಯ ಜನತಾ ಪಕ್ಷಕ್ಕೆ ಸಿಕ್ಕಿದೆ, ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರಿಗೆ ಸಿಕ್ಕಿದೆ. ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ 109 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಟಿಎಂಸಿ ಮೊದಲಿಗೆ ಏನು 3 ಅಂಕಿಯ ನಂಬರನ್ನು ದಾಟಿಸಿದ್ರು ಕೂಡ ನಂತರ ಬಿಜೆಪಿಯವರು 3 ಅಂಕಿಯನ್ನು ದಾಟಿಸಿದ್ದು ಮಾತ್ರ ಅಲ್ಲ, ಈಗ ಮುನ್ನಡೆಯಲ್ಲಿ ಬಿಜೆಪಿ ಮುಂದೆ ಇದೆ. ಈಗಾಗಲೇ ಬಂದಿರುವಂತಹ ಮತ ಎಣಿಕೆಯ ಪ್ರಕ್ರಿಯೆಯಲ್ಲಿ 220 ಕ್ಷೇತ್ರಗಳ ಪೈಕಿ ಇನ್ನು ಆಲ್ಮೋಸ್ಟ್ 73 ಕ್ಷೇತ್ರಗಳ ರಿಸಲ್ಟ್ ಅಪ್ಡೇಟ್ ಸಿಗಬೇಕಾಗಿದೆ. ಆದರೆ ಬಿಜೆಪಿ ಈಗ ಬಂದಿರುವಂತಹ 220ರಲ್ಲಿ 109 ಕಡೆಗಳಲ್ಲಿ ಬಿಜೆಪಿ ಮುನ್ನಡೆ ಹೊಂದಿದೆ. ಪಶ್ಚಿಮ ಬಂಗಾಳದಲ್ಲಿ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ಎರಡೂ ಪಕ್ಷಗಳ ನಡುವೆ ನೇರ ಜಿದ್ದಾಜಿದ್ದಿ. ಭವಾನಿಪುರದಲ್ಲಿ ಮಮತಾ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. 2 ಕ್ಷೇತ್ರಗಳಲ್ಲೂ ಕೂಡ ಸುವೇಂದು ಅಧಿಕಾರಿಗೆ ಮುನ್ನಡೆ ಸಿಕ್ಕಿದೆ. ಅವರು 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದಾರೆ. ಈ ಬಾರಿ ಆರಂಭಿಕ ಮುನ್ನಡೆಯನ್ನ ಸುವೇಂದು ಅಧಿಕಾರಿ ಅವರು ಪಡ್ಕೊಂಡಿದ್ದಾರೆ. ಕಳೆದ ಬಾರಿ ಮಮತಾ ಬ್ಯಾನರ್ಜಿ ಸುವೇಂದು ಅಧಿಕಾರಿ ಅವರ ಕ್ಷೇತ್ರಕ್ಕೆ ಹೋಗಿ ನಂದಿಗ್ರಾಮದಲ್ಲಿ ಚುನಾವಣೆಯನ್ನು ಕಂಟೆಸ್ಟ್ ಮಾಡಿ ಸೋತ್ರು. ಈ ಬಾರಿ ಸುವೇಂದು ಅಧಿಕಾರಿ ಏನೋ ನಂತರ ನಡೆದಂತಹ ಬೈ ಎಲೆಕ್ಷನ್ ಅಲ್ಲಿ ಭವಾನಿಪುರದಿಂದ ಮಮತಾ ಬ್ಯಾನರ್ಜಿ ಅವರು ನಿಂತಿದ್ರು. ಆ ಕ್ಷೇತ್ರಕ್ಕೆ ಬಂದು ಸುವೇಂದು ಅಧಿಕಾರಿ ಅವರು ಚುನಾವಣೆಯನ್ನು ಎದುರಿಸಿದ್ರು. ಈಗ ಭವಾನಿಪುರದಲ್ಲಿ ಮಮತಾ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ಮತ್ತು ಟಿಎಂಸಿ ನಡುವಿನ ಜಿದ್ದಾಜಿದ್ದಿ ಇದು. ಆದರೆ ಕಳೆದ ಬಾರಿ ಸುವೇಂದು ಅಧಿಕಾರಿ ಅವರ
ಗೆಲುವು ನಿರ್ಧಾರ ಆಗಿದ್ದು ಕಡೆಯ ಸುತ್ತಿನ ಬಹಳ ಸಣ್ಣ ಮಾರ್ಜಿನ್ನಲ್ಲಿ ಗೆಲುವನ್ನು ದಾಖಲಿಸಿದ್ರು. ಹೀಗಾಗಿ ಇದನ್ನ ಆರಂಭಿಕ ಮುನ್ನಡೆ ಅಂತ ಮಾತ್ರ ಕನ್ಸಿಡರ್ ಮಾಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ ಏನಾಗುತ್ತೆ ನೋಡಬೇಕು. ಆದರೆ ಏನೇ ಆಗಲಿ ಭವಾನಿಪುರಕ್ಕೆ ಬಂದು ಅವರ ಕೋಟೆಗೆ ಬಂದು ಮಮತಾ ಬ್ಯಾನರ್ಜಿ ಅವರ ಕೋಟೆಗೆ ಬಂದು ಅಲ್ಲಿ ಆರಂಭಿಕ ಮುನ್ನಡೆ ಅಥವಾ ಗೆಲುವನ್ನು ದಾಖಲಿಸಿಕೊಳ್ಳೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಅದ್ಭುತವಾದಂತಹ ಒಂದು ಚುನಾವಣಾ ತಂತ್ರಗಾರಿಕೆ. ಈ ತಂತ್ರಗಾರಿಕೆಯಲ್ಲಿ ಬಿಜೆಪಿಗೆ ಆರಂಭಿಕ ಯಶಸ್ಸು ಸಿಕ್ಕಂತೆ ಕೂಡ ಗೋಚರಿಸ್ತಾ ಇದೆ. ಕೇರಳಂನಲ್ಲಿ LDF ವರ್ಸಸ್ UDFನ ನೆಕ್ ಟು ನೆಕ್ ಫೈಟ್ ಮುಂದುವರೆದಿದೆ. LDF 64 ಕ್ಷೇತ್ರಗಳಲ್ಲಿ, UDF 60 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಹೊಂದಿರುವಂಥದ್ದು. 64-60 ನೇರವಾದಂತಹ ಹಣಾಹಣಿ LDF ಮತ್ತು UDF ನಡುವೆ ನಡೀತಾ ಇದೆ. ಎರಡೂ ಪಕ್ಷಗಳ ನಡುವೆ. ಅಂದ್ರೆ 10 ವರ್ಷಗಳ ನಂತರವೂ ಕೂಡ ಕೇರಳದಲ್ಲಿ LDF ತನ್ನ ಪಾಪ್ಯುಲಾರಿಟಿ ಕಳ್ಕೊಂಡಿಲ್ಲ. ಇಲ್ಲೊಂದು ಅಂಶವನ್ನು ನಾವು ಮರಿಬಾರದು. ಈ ಕಳೆದ 2 ಅವಧಿಗಳಲ್ಲಿ ಪಿಣರಾಯಿ ವಿಜಯನ್ ಅವರ ನೇತೃತ್ವದಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿರುವಂಥದ್ದು ಒಂದು ಭಾಗ. ಆದರೆ ಪಿಣರಾಯಿ ವಿಜಯನ್ಗಿಂತ ಮುಂಚಿತವಾದಂತಹ ಅವಧಿಯಲ್ಲಿ ಏನು UDF ಸರ್ಕಾರವನ್ನು ನಡೆಸಿತ್ತು, VS ಅಚ್ಯುತಾನಂದನ್ ಅವರು ಎಲೆಕ್ಷನ್ ಅನ್ನು ಮುಗಿಸಿ ಅವರ ಸರ್ಕಾರ ಬಿದ್ದು ಹೋದ ಸಂದರ್ಭದಲ್ಲೂ ಕೂಡ CPIM ಒಂದು ಪಕ್ಷವಾಗಿ ಅತಿ ಹೆಚ್ಚು ಸ್ಥಾನಗಳನ್ನು ಅಲ್ಲಿ ಪಡೆದಿತ್ತು. ಬಹುಶಃ ಕರ್ನಾಟಕದಂತಹ ವಿಚಾರಕ್ಕೆ ಬಂದಾಗ ನಮ್ಮ ಇಲ್ಲಿ ಆಪರೇಷನ್ಗಳು ನಡೀತವೆ, ಈ ಕಡೆಯಿಂದ ಆ ಕಡೆಗೆ ಎಳೆಯುವಂಥದ್ದು ಇವೆಲ್ಲ ನಡೆಯುತ್ತೆ. ಹಾಗಾಗಿ ಇಲ್ಲಿ ಅಧಿಕಾರ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಆದರೆ ಕೇರಳದಲ್ಲಿ ಆ ರೀತಿಯಾಗಿ ನಡೆದಿರಲಿಲ್ಲ, ಎಲೆಕ್ಷನಲ್ಲಿ ನಡೆಯೋದಿಲ್ಲ ಅಲ್ಲಿ. ಆ ಕಾರಣದಿಂದಾಗಿ ಅವರು UDF ಅವತ್ತು ಸರ್ಕಾರವನ್ನು ನಡೆಸೋದಕ್ಕೆ ಸಾಧ್ಯ ಆಯಿತು. ಆದರೆ LDF ತನ್ನ ಬಿಗಿ ಹಿಡಿತವನ್ನು ಹೇಗೆ ಹೊಂದಿದೆ ಅಂತ ಹೇಳಿದ್ರೆ, ಇದು VS ಅಚ್ಯುತಾನಂದನ್ ಅವರಿಂದ ಶುರುವಾಗಿರುವಂಥ ಇಲ್ಲಿಗೂ ಕೂಡ ಕಂಟಿನ್ಯೂ ಆಗ್ತಾ ಬಂದಿದೆ. ಮತ್ತು ಈಗಲೂ ಕೂಡ ಪಿಣರಾಯಿ ವಿಜಯನ್ ಅವರ ನೇತೃತ್ವದಲ್ಲಿ LDF ಮುನ್ನಡೆಯನ್ನು ಹೊಂದಿದೆ. 128 ಕ್ಷೇತ್ರಗಳ ರಿಸಲ್ಟ್ ಅಪ್ಡೇಟ್ ಸಿಗ್ತಿದೆ. 64 ಕಡೆಗಳಲ್ಲಿ LDF ಮುನ್ನಡೆಯನ್ನು ಹೊಂದಿದೆ. 60 ಕ್ಷೇತ್ರಗಳಲ್ಲಿ ಮಾತ್ರ UDF ಮುನ್ನಡೆಯನ್ನು ಹೊಂದಿದೆ. ಬಿಜೆಪಿ 2 ಮತಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥದ್ದು. ಈಗ ಎರಡೂ ಪಕ್ಷಗಳ ನಡುವೆ ಪಶ್ಚಿಮ ಬಂಗಾಳದಲ್ಲಿ 110ರ ಸಮಾಗಮ ಆಗಿದೆ, ಸಮ ನಡೀತಾ ಇದೆ. 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರು ಮುನ್ನಡೆಯನ್ನು ಹೊಂದಿರುವಂಥದ್ದು. ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಎರಡೂ ರಾಜ್ಯಗಳಲ್ಲಿ, ವಿಶೇಷವಾಗಿ 2 ಪಕ್ಷಗಳ ನಡುವೆ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ 111 ಭಾರತೀಯ ಜನತಾ ಪಕ್ಷ, 110 ತೃಣಮೂಲ ಕಾಂಗ್ರೆಸ್ 110 ಕಡೆಗಳಲ್ಲಿ, 111 ಕಡೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಎರಡೂ ರಾಜಕೀಯ ಪಕ್ಷಗಳ ನಡುವಿನ ನೇರ ಹಣಾಹಣಿ. ತಮಿಳುನಾಡು ಬಹುತೇಕ DMKಗೆ ಒಂದು ಅನುಕೂಲಕರ ವಾತಾವರಣ ಆರಂಭಿಕ ಹಂತದಲ್ಲಂತೂ ಕಾಣ್ತಾ ಇದೆ. AIADMKಗೆ ದೊಡ್ಡ ಹೊಡೆತವನ್ನು TVK ಕೊಡುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳಿದ್ವು. TVKಯ ನಂಬರ್ ಮತ್ತು AIADMKಯ ನಂಬರ್ ಬಹಳ ದೊಡ್ಡ ವ್ಯತ್ಯಾಸಗಳು ಇಲ್ಲ. ಅಲ್ಲಿ 18 ಕ್ಷೇತ್ರಗಳಲ್ಲಿ ಈಗಾಗಲೇ TVK ಮುನ್ನಡೆಯನ್ನು ಹೊಂದಿದೆ. 29 ಕ್ಷೇತ್ರಗಳಲ್ಲಿ ಈಗಾಗಲೇ AIADMK ಮುನ್ನಡೆಯನ್ನು ಹೊಂದಿದೆ. TVKಯ ತಳಪತಿ ವಿಜಯ್ ಪರಂಬೂರ್ ಮತ್ತು ತಿರುಚಿ ಎರಡೂ ಕ್ಷೇತ್ರಗಳಲ್ಲೂ ಕೂಡ, ತಿರುಚಿ ಪೂರ್ವ ಮತ್ತು ಪರಂಬೂರ್ ಇರುವಂಥದ್ದು ಚೆನ್ನೈನ ಸಮೀಪದಲ್ಲಿರುವಂತಹ ಪರಂಬೂರ್ನಲ್ಲಿ ಮತ್ತು ತಿರುಚಿಯಲ್ಲಿ ಎರಡೂ ಕಡೆಗಳಲ್ಲೂ ಕೂಡ ಈಗ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. 2 ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾವ ವ್ಯಕ್ತಿ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರ್ದಂಗೆ ನಾವು ದೃಶ್ಯಗಳನ್ನು ನೋಡ್ತಾ ಇದ್ವಿ. ಯಾವ ವ್ಯಕ್ತಿ ಬಂದಾಗ ದೊಡ್ಡ ಕಾಲ್ತೋಳಿತ ನಡೆದಿತ್ತು, ಆ ವ್ಯಕ್ತಿ ಚುನಾವಣೆಗೆ ನಿಂತಾಗ 2 ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. 19 ಕ್ಷೇತ್ರಗಳಲ್ಲಿ ಅವರ ಪಕ್ಷ ಮುನ್ನಡೆಯಲ್ಲಿದೆ. ಆದರೆ ಸ್ವತಃ ಆ ಪಕ್ಷದ ನೇತಾರ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಅಸ್ಸಾಂನಲ್ಲಿ ಬಿಜೆಪಿಯ ಮುನ್ನಡೆ 65ಕ್ಕೆ ತಲುಪಿದೆ. ಈಗ ಮುನ್ನಡೆಯನ್ನು 65 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ ಭಾರತೀಯ ಜನತಾ ಪಕ್ಷದ ಹಿಮಂತ್ ಬಿಸ್ವಾ ಸರ್ಮಾ ಅವರ ನೇತೃತ್ವದ ಭಾರತೀಯ ಜನತಾ ಪಕ್ಷ. ತಮಿಳುನಾಡಿನಲ್ಲಿ 56 ಕಡೆಗಳಲ್ಲಿ DMK ಮೈತ್ರಿಕೂಟ, ADMK ಮೈತ್ರಿಕೂಟ 26 ಕ್ಷೇತ್ರಗಳಲ್ಲಿ, TVK 19 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಅಸ್ಸಾಂನಲ್ಲಿ 66 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ, 9 ಕಡೆಗಳಲ್ಲಿ ಮಾತ್ರ ಕಾಂಗ್ರೆಸ್. ನೋಡಿ, ಅಲ್ಲಿ ಗೌರವ್ ಗೊಗೋಯ್ ಅವರನ್ನ ವಿಧಾನಸಭಾ ಚುನಾವಣೆಗೆ ತೆಗೆದುಕೊಂಡು ಹೋಗಿ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ಪರವಾಗಿ ಸಮರ್ಥವಾಗಿ ಮಾತನಾಡ್ತಾ ಇದ್ದಂತಹ ಗೌರವ್ ಗೊಗೋಯ್ ಅವರನ್ನ ಅವರ ತಂದೆಯ ಕೋಟೆಯಾಗಿದ್ದಂತಹ ತರುಣ್ ಗೊಗೋಯ್ ಅವರು ಸತತವಾಗಿ ಗೆದ್ದಿದ್ದಂತಹ, ಆಡಳಿತ ನಡೆಸಿದಂತಹ ಅಸ್ಸಾಂಗೆ ಕರ್ಕೊಂಡು ಹೋದರೂ ಕೂಡ ತರುಣ್ ಗೊಗೋಯ್ ಅವರ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿದ್ದಂತಹ ಹಿಮಂತ್ ಬಿಸ್ವಾ ಸರ್ಮಾ ಅವರ ವಿರುದ್ಧದ ಸಮರದಲ್ಲಿ ಮಗ ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂಥದ್ದು. 111 TMC ವರ್ಸಸ್
ಬಿಜೆಪಿ 111 ಕ್ಷೇತ್ರಗಳ ಮೂಲಕವಾಗಿ ನಡೀತಾ ಇದೆ. ಇಲ್ಲಿ ಅರುಣ್ ಅವರು ಯಾವ ರೀತಿಯಾಗಿ ಪಶ್ಚಿಮ ಬಂಗಾಳದ ಕದನ ಕುತೂಹಲ ಅಂತ ಹೇಳಿದ್ರೆ ಬಹುಶಃ ಇಂಥದ್ದೊಂದು ಸಮಬಲದ ಕದನ ಪಶ್ಚಿಮ ಬಂಗಾಳದ ಇತಿಹಾಸದಲ್ಲಿ ಬಹುಶಃ ನೋಡಿರಲಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಲೆಫ್ಟನ್ನು ಅಧಿಕಾರದಿಂದ ಕೆಳಗಿಳಿಸಿದಾಗ TMC ಒಂದೇ ವೇಗದಲ್ಲಿ ಮುನ್ನುಗ್ತಾ ಇತ್ತು. ನಂತರ TMC ಬಹಳ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ತಾ ಇತ್ತು. ಆದರೆ ಈ ಬಾರಿಯ ಚುನಾವಣೆ